ಜ್ಞಾನಾಮೃತ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಮಲ್ಲಗಂಬ ಪಂದ್ಯಾವಳಿ. ಹೌದು, ರಾಮದುರ್ಗ ತಾಲೂಕಿನ ತೋರಣಗಟ್ಟಿ ಗ್ರಾಮದ ಜ್ಞಾನಾಮೃತ ಆಶ್ರಮ ಶಾಲೆ ತೋರಣಗಟ್ಟಿ ಹಾಗೂ ಉಪನಿರ್ದೇಶಕರ ಕಚೇರಿ ಬೆಳಗಾವಿ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ರಾಮದುರ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಜಿಲ್ಲಾ ಮಟ್ಟದ ಮಲ್ಲಕಂಬ ಪಂದ್ಯಾವಳಿಗಳು ಜರುಗಿದ್ವು. ಈ ಕಾರ್ಯಕ್ರಮದಲ್ಲಿ ಆದ್ಯತೆಯನ್ನ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರಾದ ಕೆವೈ ಹುಣಸಿಕಟ್ಟಿ ಭಾಗವಹಿಸಿ ಮಾತನಾಡಿ, ಜಿಲ್ಲಾ ಮಟ್ಟದ ಈ ಮಲ್ಲಕಂಬ ಸ್ಪರ್ಧೆ ಗ್ರಾಮೀಣ ಮಕ್ಕಳಿಗೆ ಹೆಚ್ಚಿನ ವರದಾನವಾಗಿದೆ. ಏಕೆಂದರೆ ದೇಹವನ್ನು ಸದೃಢಗೊಳಿಸಿ ವಿವಿಧ ಆಯಾಮಗಳಲ್ಲಿ ವಿವಿಧ ಆಸನಗಳ ಮೂಲಕ ಕಂಬದ ಮೇಲೆ ಮಾಡುವ ಕಸರತ್ತು ಅದ್ಭುತವಾಗಿದೆ. ಮತ್ತೆ ಸೋಲು ಗೆಲುವು ಎಲ್ಲ ಜೀವನದ ಒಂದು ಭಾಗವಾಗಿವೆ. ಆದ್ದರಿಂದ ಅದನ್ನೆಲ್ಲ ಎದುರಿಸಿ ಬದುಕುವ ಹಾಗೆ ಇಂದಿನ ಜಿಲ್ಲಾ ಮಟ್ಟದ ಈ ಸ್ಪರ್ಧೆಯಲ್ಲಿ ಸೋಲು ಗೆಲುವು ಸಮನಾಗಿ ಸ್ವೀಕರಿಸಬೇಕು ಎಂದು ಮಕ್ಕಳಿಗೆ ಸಲಹೆ ನೀಡಿದರು. ನಂತರ ಸಂಸ್ಥೆಯ ಕಾರ್ಯದರ್ಶಿಗಳು ಪ್ರಕಾಶ್ ಕೊಪ್ಪದ್ ಮಾತನಾಡಿ, ರಾಮದುರ್ಗ ತಾಲೂಕಿನಲ್ಲಿ ಪ್ರಥಮವಾಗಿ ಈ ಮಲ್ಲಕಂಬವನ್ನ ನಮ್ಮ ಶಾಲೆಯಲ್ಲಿ ಸ್ಥಾಪನೆ ಮಾಡಿ ಜಿಲ್ಲಾ ಮಟ್ಟದ ಸ್ಪರ್ಧೆಗಳನ್ನು ನಡೆಸುವುದು ನಮಗೆ ಒಂದು ಹೆಮ್ಮೆ ಎಂದು ಹೇಳಿದರು. ಈ ಕಾರ್ಯಕ್ರಮವನ್ನು ಭಾರತಿ ನಾಯ್ಕ ನಿರೂಪಣೆ ಮಾಡಿದರು. ದೀಪಾ ನಾಯ್ಕ್ ವಂದಿಸಿದರು. ನಂತರ ಬಾಲಕರ ವಿಭಾಗ ಮತ್ತು ಮಹಿಳಾ ವಿಭಾಗದ ಮಲ್ಲಕಂಬ ಹಾಗೂ ರೋಫ್ ವಿಭಾಗಗಳನ್ನ ಸ್ಪರ್ಧೆಗಳನ್ನ ನಡೆಸಲಾಯಿತು. ಕಸರತ್ತುಗಳು ಮೈ ರೋಮಾಂಚನಗೊಳಿಸಿದ್ದವು. ನಂತರ ವಿಜೇತರಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾದ ಮಕ್ಕಳಿಗೆ ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ನಿರ್ಣಾಯಕರಾಗಿ ಮೆಹಬೂಬ್ ಬಂಡಿವಾಡ್, ಮುಖ್ಯ ತರಬೇತುದಾರರಾಗಿ ಬಸವರಾಜ್ ಕಟ್ಟಿಮನಿ, ಮುಖ್ಯ ಶಿಕ್ಷಕರು ಸುರೇಶ್ ಬಸಿದೋನಿ, ಕೃಷ್ಣ ಸಿದ್ದರೆಡ್ಡಿ, ಬಸವರಾಜ ಹೋಳಿ, ಬಸವರಾಜ ಕೌಜಗೇರಿ, ಮಹೇಶ್ ಕರೇಗೌಡ್ರ, ಅಭಿಷೇಲ್ ಖಂಬಾರ್, ಸವಿತಾ ಕಡಬಿ, ಸುನಂದಾ ಉಳ್ಳೇಗಡ್ಡಿ, ಶಾಲಾ ಸಿಬ್ಬಂದಿ ವರ್ಗ ಮತ್ತು ಶಾಲೆಯ ಪಾಲಕರು, ಜಿಲ್ಲೆಯ ವಿವಿಧ ಶಾಲೆಗಳ ತರಬೇತಿದಾರರು ಮತ್ತು ಮುಖ್ಯ ಶಿಕ್ಷಕರು ಹಾಜರಿದ್ದರು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ VK5 ನ್ಯೂಸ್. ಇದು ವಿಶಾಲ ಕರ್ನಾಟಕ ಸುದ್ದಿ. VK5 ಸುದ್ದಿಗಳನ್ನು ವೀಕ್ಷಿಸಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ನೋಟಿಫಿಕೇಶನ್ಗಾಗಿ ಐಕಾನ್ ಬೆಲ್ ಅನ್ನು ಕ್ಲಿಕ್ ಮಾಡಿ.